ಬೆಂಗಳೂರಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಮೊನ್ನೆಯಿಂದಲೂ ಕಿಡಿಕಾರ್ತಾ ಇದ್ದಾರೆ. ಇವತ್ತು ವಿಭಿನ್ನವಾಗಿ ಸಂಕ್ರಾಂತಿ ಆಚರಣೆಗೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಹಸು ಮಾಲೀಕರ ಮನೆಗೆ ಇವತ್ತು ಬಿಜೆಪಿಯ ಒಂದು ಟೀಮ್ ಭೇಟಿಯನ್ನ ಕೊಡ್ತಾ ಇದೆ. ಹಸು ಮಾಲೀಕರ ಮನೆಯಲ್ಲೇ ಇವತ್ತು ಸಂಕ್ರಾಂತಿ ಆಚರಣೆಗೆ ಈ ಟೀಮ್ ಮುಂದಾಗಿದೆ. ಈ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಪ್ರಮುಖರು ಹೋಗ್ತಾ ಇದ್ದಾರೆ. ಗೋ ರಕ್ಷಣೆ ಬಿಜೆಪಿಯಿಂದ ಮಾತ್ರ ಸಾಧ್ಯ ಎಂಬ ಸಂದೇಶವನ್ನ ಈ ಮುಖಾಂತರ ರವಾನೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇನ್ನು ಸಂಸದ ಪಿಸಿ ಮೋಹನ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ವಿಜಯೇಂದ್ರ ಹಾಗೇನೆ ಆರ್ ಅಶೋಕ್ ಅವರಿಗೆ ಸಾಥನ್ನ ನೀಡಲಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಕುಡಿದ ಅಮಲಲ್ಲಿ ನಾನು ಹಿಂಗ್ ಮಾಡ್ಬಿಟ್ಟೆ ಅಂತ ಹೇಳಿ ಬಿಹಾರ ಮೂಲದ ಯುವಕ ತಪ್ಪನ್ನ ಒಪ್ಕೊಂಡಿದ್ದಾನೆ. ಆದ್ರೆ ಇದು ಹೆಂಗ್ ಸಾಧ್ಯ ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾ ಇವತ್ತು ವಿಭಿನ್ನವಾಗಿ ಹೆಂಗ್ ಸಂಕ್ರಾಂತಿ ಆಚರಣೆ ಮಾಡ್ತಾ ಇದ್ದಾರೆ. ಶರ್ಮಿತಾ, ಏನು ಚಾಮರಾಜಪೇಟೆಯಲ್ಲಿ ಒಂದು ಹಸುಗಳ ಒಂದು ಕೆಚ್ಚಲನ್ನ ಕೊಯ್ದು ಒಂದು ವಿಕೃತಿಯನ್ನ ಮೆರೆದಿದ್ರು. ಈಗ ಈ ಒಂದು ಸ್ಥಳದಲ್ಲಿ ಇವತ್ತು ಬಿಜೆಪಿ ನಾಯಕರು ಒಂದು ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಇವತ್ತು ಸಂಕ್ರಾಂತಿ ಹಬ್ಬ ಇತ್ತು. ಈ ಒಂದು ಹಬ್ಬದ ಪ್ರಯುಕ್ತ ಇಲ್ಲಿ ಹಸುಗಳಿಗೆ ಒಂದು ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾಗಿತ್ತು. ಆದರೆ ಮಾಲೀಕನ ಮನೆಯಲ್ಲಿ ಈಗ 3 ಹಸುಗಳೀಗ ಒಂದು ಕೆಚ್ಚಲನ್ನು ಕೊಯ್ದು ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರಿಂದ ಅವರ ಮನೆಯಲ್ಲೇ ಒಂದು ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಈಗ ಬಿಜೆಪಿ ಮುಖಂಡರು ನಿರ್ಧಾರ ಮಾಡಿರೋದ್ರಿಂದ ಚಾಮರಾಜಪೇಟೆಯ ಒಂದು ಪೆನ್ಷನ್ ಮೊಹಲ ಏನಿದೆ ಅವರ ಒಂದು ಮನೆಗೆ ಇವತ್ತು ಬಿಜೆಪಿಯ ಒಂದು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಸಂಸದ ಪಿಸಿ ಮೋಹನ್ ಅವರು ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರ ಜೊತೆ ಏನು ಹಸುಗಳ ಮಾಲೀಕ ಕರ್ಣ ಏನಿದ್ದಾರೆ ಅವರ ಮನೆಯಲ್ಲೇ ಒಂದು ಹಸುಗಳ ಜೊತೆಯಲ್ಲಿ ಒಂದು ಸಂಕ್ರಾಂತಿಯನ್ನು ಆಚರಣೆ ಮಾಡೋದಕ್ಕೆ ಈಗ ಮುಂದಾಗ್ತಾ ಇರೋದು. ಆ ಸಲುವಾಗಿ ಈಗ ಇಲ್ಲಿರುವಂತಹ ಎಲ್ಲಾ ಹಸುಗಳನ್ನ ಒಂದು ತೊಳೆದು ಒಂದು ಕ್ಲೀನ್ ಮಾಡುವಂತ ಕೆಲಸವನ್ನು ಕೂಡ ಈಗ ಇಲ್ಲಿ ಇವರು ಮಾಡ್ತಾ ಇದ್ದಾರೆ. ಏನು ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಬಿಜೆಪಿ ನಾಯಕರು ಇಲ್ಲಿಗೆ ಬರ್ತಾರೆ. ಬಂದು ಇಲ್ಲಿರುವಂತಹ ಹಸುಗಳಿಗೆ ಒಂದು ವಿಶೇಷ ಅಲಂಕಾರವನ್ನು ಮಾಡ್ತಾರೆ. ಅಂದ್ರೆ ಹೂಗಳನ್ನ ತಂದು ಅಲಂಕಾರವನ್ನು ಮಾಡಿ ನಂತರ ಗೋವುಗಳಿಗೆ ಒಂದು ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಬಿಜೆಪಿ ಮುಖಂಡರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆ ಸಲುವಾಗಿ ಈಗ ಕರ್ಣ ಮತ್ತೆ ಮಕ್ಕಳೇನಿದ್ರೆ ಅವರು ಇಲ್ಲಿ ಹಸುಗಳನ್ನ ತೊಳೆದು ಕ್ಲೀನ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಏರಿಯಾವನ್ನ ಸ್ವಚ್ಛತೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರೋದು. 10 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಇಲ್ಲೇ ಪಕ್ಕದಲ್ಲೇ ಕರ್ಣ ಅವರ ಮನೆ ಕೂಡ ಇದೆ. ಈ ಒಂದು ಮನೆಯಲ್ಲಿ ಸಂಕ್ರಾಂತಿಯನ್ನು ಆಚರಣೆ ಮಾಡಿ ಗೋವುಗಳಿಗೆ ಒಂದು ವಿಶೇಷ ಪೂಜೆಯನ್ನು ಕೂಡ ಮಾಡ್ತಾರೆ. ಆ ಬಳಿಕ ಬೇವು ಬೆಲ್ಲವನ್ನ ಹಂಚಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನ ಇಲ್ಲಿ ಆಚರಣೆ ಮಾಡ್ತಾ ಇರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು ಕರ್ನಾಗೆ ಸೇರಿದ 3 ಹಸುಗಳ ಒಂದು ಕೆಚ್ಚಲನ್ನ ಕೊಯ್ದಿದ್ದಾರೆ. ಆ ಒಂದು ಹಸುಗಳು ಕೂಡ ಈಗ ಆಸ್ಪತ್ರೆಯಲ್ಲಿದೆ. ಈ ಒಂದು ದುಃಖದ ಸಮಯದಲ್ಲಿ ಅವರ ಮನೆ ಮತ್ತೆ ಕುಟುಂಬದವರ ಜೊತೆ ನಾವು ನಿಲ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಮುಂದಾಗ್ತಾ ಇದ್ದಾರೆ. ಮತ್ತೆ ಗೋವುಗಳನ್ನ ಸಂರಕ್ಷಣೆ ಮಾಡೋದು ಬಿಜೆಪಿ ನಾಯಕರು ಮಾತ್ರ ಅಂತ ಹೇಳಿ ಮತ್ತೆ ಬಿಜೆಪಿ ಅವರು ಮಾತ್ರ ಅಂತ ಹೇಳಿ ಒಂದು ಸಂದೇಶವನ್ನ ಸಾರೋದಕ್ಕೆ ಈಗ ಬಿಜೆಪಿ ಮುಖಂಡರು ಮುಂದಾಗ್ತಾ ಇದ್ದಾರೆ. ಶರ್ಮಿತಾ, ಇದರಲ್ಲಿ ರಾಜಕೀಯ ಏನೇ ಇದ್ರೂ ಕೂಡ ಹಸು ಮಾಲೀಕರಿಗೆ ಈಗ ನಷ್ಟ ಆಗುವಂತ ಒಂದು ಹಿನ್ನೆಲೆಯಲ್ಲಿ ಜಮೀರ್ ಅವರು ಒಂದು ಭರವಸೆ ಕೊಡ್ತಾರೆ, ನಾನು ಹಸುಗಳನ್ನ ಕೊಡಿಸ್ತೀನಿ ಅಂತ. ಇನ್ನೊಂದು ಕಡೆ ಪಿಸಿ ಮೋಹನ್ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ರು. ಈಗ ಯಾರಾದ್ರೂ ಹಸುಗಳನ್ನ ಕೊಡಿಸಿದ್ದಾರಾ ಅಥವಾ ಭರವಸೆ ಹಾಗೆ ಉಳಿದಿದೆಯಾ? ಶರ್ಮಿತಾ, ಏನು ಕರ್ಣ ಅವರಿಗೆ 3 ಹಸುಗಳು ಒಂದು ಕೆಚ್ಚಲನ್ನು ಕೊಯ್ದಿದ್ರಿಂದ ಅವರಿಗೆ ಭಾರಿ ಆರ್ಥಿಕ ನಷ್ಟ ಉಂಟಾಗಿತ್ತು. ಯಾಕಂದ್ರೆ ಅವರು ಸುಮಾರು 8 ಹಸುಗಳನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ 3 ಹಸುಗಳು ಈಗ ಏನು ಹಾನಿ ಆಗಿರೋದ್ರಿಂದ ಅದರಿಂದ ಅವರು ಯಾವ ರೀತಿ ಜೀವನ ನಡೆಸ್ತಾರೋ ಅನ್ನೋ ಪ್ರಶ್ನೆ ಕೂಡ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಕೆಲವು ನಾಯಕರು ಕೂಡ ಭೇಟಿ ಕೊಟ್ಟು ಅವರಿಗೆ ಕೆಲವು ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಾವು ನೋಡಬಹುದು, ಏನು ನಿನ್ನೆ ಪಿಸಿ ಮೋಹನ್ ಅವರು 2 ಹಸು ಮತ್ತೆ 1 ಕರುವನ್ನ ಕೊಟ್ಟಿರುವಂತದ್ದು. ಈಗ ಆ ಒಂದು ಹಸುವನ್ನ ನಾವು ನೋಡಬಹುದು. ನಿನ್ನೆ ಒಂದು ಹಸುಗೆ ಒಂದು ಪೂಜೆಯನ್ನ ಮಾಡಿ ಕರ್ಣ ಅವರಿಗೆ ಈ ಒಂದು ಹಸುವನ್ನ ಹಸ್ತಾಂತರ ಮಾಡಿದ್ದಾರೆ. ಮತ್ತೆ ಜಮೀರ್ ಅಹಮದ್ ಅವರು ಕೂಡ ಏನು ಈ ಒಂದು ಭಾಗದ ಸ್ಥಳೀಯ ಶಾಸಕರು ಮತ್ತೆ ಸಚಿವರು ಇದ್ದಾರೆ. ಅವರು ಕೂಡ 3 ಹಸುಗಳನ್ನ ಕೊಡೋದಾಗಿ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಇನ್ನೂ ಕೂಡ ಹಸುಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ಮನೆಯವರು ಹೇಳ್ತಾ ಇದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಇವತ್ತು ಆರ್ ಅಶೋಕ್ ಅವರು ಕೂಡ ಏನು 1 ಲಕ್ಷ ಪರಿಹಾರವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಕೂಡ ಇವತ್ತು 1 ಲಕ್ಷ ಹಣವನ್ನ ಕರ್ಣ ಅವರಿಗೆ ಹಸ್ತಾಂತರ ಮಾಡುವಂತ ಸಾಧ್ಯತೆ ಕೂಡ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.